ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆ ಜೀವನದಿ, ನೇತ್ರಾವತಿ, ಫಲ್ಗುಣಿ ನದಿ ನೀರಿನ ಮಟ್ಟ ಏರಿಕೆ ಆಗಿದೆ. ಮರವೊಂದು ಡ್ಯಾಂನಲ್ಲಿ ಫಲ್ಗುಣಿ ನದಿಯ ಅಬ್ಬರ ಸುಮಾರು 2.26 ಮೀಟರ್ನಷ್ಟು ನೀರಿನ ಹರಿವಿನಲ್ಲಿ ಏರಿಕೆ ಕಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಿ ಹರಿತಾ ಇವೆ ಜೀವನದಿಗಳು. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಡಳಿತ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆ ಜೀವನದಿಯಾದಂತಹ ನೇತ್ರಾವತಿ, ಫಲ್ಗುಣಿ ನದಿ ನೀರಿನ ಮಟ್ಟ ದಿಢೀರ್ ಏರಿಕೆ ಕಂಡಿದೆ. ಅಷ್ಟರ ಮಟ್ಟಿಗೆ ವ್ಯಾಪಕ ಮಳೆ ಆಗಿರುವುದಲ್ಲಿ ಇದ್ದಕ್ಕಿದ್ದಂತೆ ಈಗಾಗಲೇ ಕಳೆದ 3-4 ದಿನಗಳಿಂದ ವಾತಾವರಣ ಚೇಂಜ್ ಆಯಿತು. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆಯಲ್ಲ, ಈಗ ಜೀವನದಿ ಅಂತಲೇ ಕರೆಸಿಕೊಳ್ಳುವಂತಹ ನೇತ್ರಾವತಿ, ಫಲ್ಗುಣಿ ನದಿ ನೀರಿನ ಮಟ್ಟ ದಿಢೀರ್ ಅಂತ ಏರಿಕೆ ಕಂಡಿದೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಮರವೂರು ಡ್ಯಾಂನಲ್ಲಿ ಫಲ್ಗುಣಿ ನದಿಯ ಅಬ್ಬರ ಜೋರಾಗಿದೆ. ಸುಮಾರು 2.26 ಮೀಟರ್ನಷ್ಟು ನೀರಿನ ಹರಿವಿನಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿರುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಜೀವನದಿಗಳು. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಈ ನದಿ ದಡದಲ್ಲಿ ನಿಲ್ಲೋದು, ಇಂಥ ಕೆಲಸಗಳೆಲ್ಲ ಮಾಡ್ತಾರೆ. ಈ ನದಿ ತಟದಲ್ಲಿ ನಿಲ್ಲೋದು ಅಂಥದ್ದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅಪಾಯದ ಮಟ್ಟ ನೀರು ಹರಿಯುವಂಥ ಚಾನ್ಸಸ್ ಇದೆ ಎನ್ನುವಂಥ ಸಂದೇಶವನ್ನು ಜಿಲ್ಲಾಡಳಿತದಿಂದ ಜನಸಾಮಾನ್ಯರಿಗೆ ಕೊಡಲಾಗಿದೆ. ಆಯಾ ಗ್ರಾಮ ಪಂಚಾಯಿತಿ ಈಗೆಲ್ಲೆಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆಯೋ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಅದನ್ನು ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗ್ತಾ ಇದೆ. ಆಟೋ ಅನೌನ್ಸ್ಮೆಂಟ್ಸ್ಗಳನ್ನು ಕೂಡ ಮಾಡಿಸಲಾಗ್ತಾ ಇದೆ. ಮರವೂರು ಡ್ಯಾಮ್ನಲ್ಲಿ ಫಲ್ಗುಣಿ ನದಿಯ ಅಬ್ಬರ ಜೋರಾಗಿದ್ದು ಯಾರೂ ನದಿ ತಟದಲ್ಲಿ ನಿಲ್ಲಬೇಡಿ ಎನ್ನುವಂಥ ಒಂದು ಮೆಸೇಜನ್ನು ಜಿಲ್ಲಾಡಳಿತದ ಕಡೆಯಿಂದ ಕೊಡಲಾಗಿದೆ. ಐದು 5.53 ಮೀಟರ್ನಷ್ಟು ನೇತ್ರಾವತಿ ನದಿ ನೀರಿನಲ್ಲಿ ಏರಿಕೆ ಕಂಡಿದೆ. ಅಪಾಯ ಸಂಭವಿಸಿದ್ರೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಪುತ್ತೂರಿನಲ್ಲಿ NDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. 5.53 ಮೀಟರ್ನಷ್ಟು ನೇತ್ರಾವತಿ ನದಿ ನೀರಿನಲ್ಲಿ ಬಹಳಷ್ಟು ಏರಿಕೆ ಕಂಡಿರೋದು. ಪುತ್ತೂರಿನಲ್ಲೇ NDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಮಂಗಳೂರು ಹಾಗೂ ಸುಬ್ರಹ್ಮಣ್ಯದಲ್ಲಿ SDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವಾಗ ಬೇಕಾದರೂ ಈಗಾಗಲೇ ಅಪಾಯದ ಮಟ್ಟ ಮೀರಿ ಹರಿಯುವಂಥ ಚಾನ್ಸಸ್ ಇದೆ. ಇದರಲ್ಲಿ ಏನಾದರೂ ಒಂದು ಅಹಿತಕರ ಘಟನೆಗಳಾಗಬಾರ್ದು ಅಂಥೇಳಿ, ಆದರೆ ತಂಡಗಳು ಅವನ್ನ ಕಂಪ್ಲೀಟಾಗಿ ನಿರ್ವಹಿಸುತ್ತವೆ ಅಂತ ಹೇಳಿ ಪುತ್ತೂರಿನಲ್ಲಿ NDRF ತಂಡ ಜೊತೆಗೆ ಸುಬ್ರಹ್ಮಣ್ಯದಲ್ಲಿ SDRF ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಸುಮಾರು 88 ಭೂಕುಸಿತ ಭೀತಿ ಇರುವಂತಹ ಪ್ರದೇಶಗಳನ್ನು ಮಾತನಾಡಿಕೊಂಡಿದ್ದಾರೆ. ಜಿಲ್ಲೆಯ ಉನ್ನತ ಅಧಿಕಾರಿಗಳಿಂದ ಪ್ರತಿ ತಾಲೂಕಿನಲ್ಲೂ ಎಚ್ಚರಿಕೆಯ ಕ್ರಮವನ್ನು ವಹಿಸಲಾಗಿದೆ, ನಿಗಾ ಇಡಲಾಗಿದೆ. ಜಿಲ್ಲಾಡಳಿತಕ್ಕೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಸಚಿವ UT ಖಾದರ್. ಅಂತ ಹೇಳಿದ್ರೆ ನೋಡಿ, ಮಳೆಗಾಲ ಆರಂಭವಾಯಿತು ಅಂತ ಹೇಳಿದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲವೊಂದು ಕಡೆ ಗುಡ್ಡ ಕುಸಿತದ ಭೀತಿ, ಕೆಲವೊಂದು ಕಡೆ ಅಪಾಯದ ಮಟ್ಟ ಮೀರಿ ನೀರು ಹರಿಯುತ್ತೆ. ಒಂದಷ್ಟು ಜನ ಗೊತ್ತಿಲ್ಲದೆ ಇದ್ರು ಅಪಾಯಕ್ಕಂತೂ ಸಿಲುಕು ಹಾಕೊಳ್ತಾರೆ. ಅವರನ್ನು ರಕ್ಷಿಸುವಂತಹ ಜವಾಬ್ದಾರಿ NDRF ತಂಡಕ್ಕಿರುತ್ತೆ, SDRF ತಂಡಕ್ಕಿರುತ್ತೆ. ಹಾಗಾಗಿ ಎಚ್ಚರಿಕೆಯ ಕ್ರಮವನ್ನು ಅನುಸರಿಸಿ ಅಂತ ಹೇಳಿ ಈಗಾಗಲೇ ಸಚಿವ UT ಖಾದರ್ ಅವರು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಂಡಗಳು ಅಲ್ಲಿ ನಿಯೋಜನೆ ಕೂಡ ಮಾಡಿದೆ. ಅದರಲ್ಲೂ ಕೂಡ ನೋಡಿ, ನೇತ್ರಾವತಿ ನದಿ ನೀರಿನಲ್ಲಿ 5.53 ಮೀಟರ್ನಷ್ಟು ಏರಿಕೆ ಕಂಡಿರುವುದು. ಅಪಾಯ ಸಂಭವಿಸಿದ್ರೆ ಹೆಚ್ಚುವರಿಯಾಗಿ ಅಲರ್ಟ್ ಆಗಿರುವಂಥ ಸೂಚನೆಯನ್ನು ಕೊಡಲಾಗಿದೆ. ಪುತ್ತೂರಿನಲ್ಲಿ NDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಮಂಗಳೂರು ಹಾಗೂ ಸುಬ್ರಹ್ಮಣ್ಯದಲ್ಲಿ SDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ.
ಮಳೆಯ ಕೊರತೆಯಿಂದ ಬರಿದಾಗಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳ ಒಡಲು ಈಗ ಮತ್ತೆ ತುಂಬಿದೆ. ಮೊನ್ನೆಯಿಂದ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ಜೀವನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಸದ್ಯ ನಾನು ಮಂಗಳೂರು ವಿಮಾನ ನಿಲ್ದಾಣದ ಸಮೀಪದಲ್ಲಿರುವಂಥ ಮರವೂರು ಡ್ಯಾಮ್ನಲ್ಲಿ ಇದ್ದೀನಿ. ಸೊ ಫಲ್ಗುಣಿ ನದಿಯ ಒಂದು ಅಬ್ಬರವನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಮೊನ್ನೆಯಿಂದ ಧಾರಾಕಾರ ಮಳೆ ಆಗ್ತಾ ಇದ್ರು ಕೂಡ ರೆಡ್ ಅಲರ್ಟ್ ಇತ್ತು ಒಂದು 2-3 ದಿನ. ಆದರೆ ಈ ನದಿ ನೀರಿನ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದ ಏರಿಕೆ ಏನು ಆಗಿರಲಿಲ್ಲ, ಯಾಕಂದರೆ ಮಳೆಯ ಕೊರತೆ ಇತ್ತು ಜೂನ್ನಲ್ಲಿ. ಹಾಗಾಗಿ ತುಂಬಿ ತುಳುಕ್ತಾ ಇರಲಿಲ್ಲ ನದಿಗಳು. ಆದರೆ ಮೊನ್ನೆಯಿಂದ ಸುರಿತಾ ಇರುವಂಥ ಒಂದು ಮಳೆ, ಅಂದರೆ ಮೊನ್ನೆ ಬಹಳ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಈಗ ಒಂದು 2-3 ದಿನಗಳಿಂದ ಮಳೆರಾಯನ ಆರ್ಭಟಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲಿಂದ ಹರಿದು ಬರ್ತಾ ಇರುವಂಥ ನದಿ ನೀರು, ಪ್ರಮುಖವಾಗಿದ್ದು ಫಲ್ಗುಣಿ ನದಿ, ಇನ್ನೊಂದು ಕಡೆಯಿಂದ ನೇತ್ರಾವತಿ ನದಿ ಇದೆ. ಸೊ ಈ ಡ್ಯಾಮ್ ಮೂಲಕ ಹಾದು ಹೋಗುವಂಥ ಈ ನದಿ ಸೀದಾ ಹೋಗಿ ಸಮುದ್ರವನ್ನು ಸೇರುತ್ತೆ. ಇನ್ನೊಂದು ಭಾಗದಲ್ಲಿ ನೇತ್ರಾವತಿ ಜೀವನದಿ. ಸೊ ಜೀವನದಿ ನೇತ್ರಾವತಿ ಕೂಡ ತುಂಬಿ ತುಳುಕ್ತಾ ಇದ್ದಾಳೆ. ಸೊ ಸದ್ಯ ಎರಡೂ ನದಿಗಳ ಒಂದು ಮಟ್ಟ ಏನಿದೆ ಅದು ಏರಿಕೆಯಾಗಿದೆ, ಗಣನೀಯವಾಗಿ ಏರಿಕೆಯಾಗಿದೆ ಅಂತಲೂ ಹೇಳ್ತಾ ಹೋಗ್ಬೋದು. ಸದ್ಯ ಈ ಗುರುಪುರದ ಅಡ್ಡೂರು ನದಿ ಅಂದರೆ ಫಲ್ಗುಣಿ ನದಿಯ ಸದ್ಯದ ಮಟ್ಟ ಏನಿದೆ ಇದು 2.26 ಮೀಟರ್ನಷ್ಟು ಇದೆ. ಸೊ ಮೊನ್ನೆಯಿಂದ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಕೊಂಚ ಏರಿಕೆಯಾಗಿದೆ. ಸೊ ಡೇಂಜರ್ ಲೆವೆಲ್ 6.5 ಮೀಟರ್ ಇರುವಂಥದ್ದು. ಸೊ ಇದೇ ಮಾದರಿಯಲ್ಲಿ ಮಳೆಯಾದರೆ ಮತ್ತೆ ನದಿಯ ಮಟ್ಟ ಏರಿಕೆಯಾಗುವ ಸಾಧ್ಯತೆಗಳು ಇದೆ, ಡೇಂಜರ್ ಮಟ್ಟವನ್ನು ದಾಟುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿರುವಂಥ ಎಲ್ಲ ಏನು ಸುತ್ತಮುತ್ತದ ಕೃಷಿ ಭೂಮಿಗೆ ಈ ನದಿಯ ನೀರೇ ಆ ಒಂದು ಆಧಾರ. ಆದರೆ ಇನ್ ಕೇಸ್ ಏನು ನಿಗದಿತಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಡೇಂಜರ್ ಲೆವೆಲ್ನಷ್ಟು ನೀರು ಏನಾದರೂ ಬಂದರೆ ಈ ಸುತ್ತಮುತ್ತದ ಪ್ರದೇಶಗಳೆಲ್ಲವೂ ಕೂಡ ಮುಳುಗಡೆ ಆಗುವಂಥದ್ದು ಪ್ರತಿ ಮಳೆಗಾಲದಲ್ಲೂ ಕೂಡ ನಡೆಯುತ್ತೆ. ಏನೋ ಸಾಂಪ್ರದಾಯಿಕವಾಗಿ ಜೂನ್ನಲ್ಲಿ ಧಾರಾಕಾರ ಮಳೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಇದರ ಪಕ್ಕದಲ್ಲಿರುವಂಥ ಅನೇಕ ಪ್ರದೇಶಗಳು, ಅದು ಮುಗೇರ ಕುದ್ರು ಆಗಿರಬಹುದು, ಅಡ್ಡೂರು, ಹೀಗೆ ಸುತ್ತಮುತ್ತ ಇರುವಂಥ ಅನೇಕ ಕೃಷಿ ಭೂಮಿಗಳು ಇಷ್ಟೊತ್ತಿಗೆ ಜಲಾವೃತವಾಗ್ತಾ ಇತ್ತು. ಆದರೆ ಮಳೆಗಾಲ ಸ್ವಲ್ಪ ತಡವಾಯಿತು, ಮಳೆರಾಯನ ಆಗಮನ ಅನ್ನುವಂಥದ್ದು ಸ್ವಲ್ಪ ತಡವಾಯಿತು. ಹಾಗಾಗಿ ಈವರೆಗೂ ಏನು ಅಪಾಯಗಳು ಸಂಭವಿಸಿಲ್ಲ. ಆದರೆ ಇದೇ ಮಾದರಿಯಲ್ಲಿ ಮಳೆ ಬಂದರೆ ಈ ಮರವೂರು ಡ್ಯಾಮ್ನ ಸುತ್ತಮುತ್ತ ಇರುವಂಥ ಪ್ರದೇಶ, ಅದು ಮುಗೇರ ಕುದ್ರ ಆಗಿರಬಹುದು, ಅಡ್ಯಪಾಡಿ ಆಗಿರ್ಬೋದು, ಈ ಭಾಗಗಳೆಲ್ಲ ಮತ್ತೆ ಮುಳುಗಡೆ ಆಗುವಂಥ ಭೀತಿ ಇದೆ. ಯಾಕಂದರೆ ಇಲ್ಲಿ ನೀರು ಮಾತ್ರ ಏರಿಕೆ ಆಗುವಂಥದ್ದು ಅಲ್ಲ, ಇನ್ನೊಂದು ಕಡೆಯಿಂದ ಈ ಡ್ಯಾಮ್ ಅಂದರೆ ಡ್ಯಾಮ್ ಒಂಥರ ಅವೈಜ್ಞಾನಿಕವಾದ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅವರ ಒಂದು ಆಕ್ರೋಶ ಪ್ರತಿ ಮಳೆಗಾಲದಲ್ಲೂ ಕೂಡ ಆಯಿತು. ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಂದರೆ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಅವರು ಅನೇಕ ಬಾರಿ ಭೇಟಿ ನೀಡಿದ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ಅವರ ಆಕ್ರೋಶವನ್ನು, ನೋವನ್ನು, ಅಳಲನ್ನು ತೋಡಿಕೊಂಡ್ರು ಕೂಡ ಅವರಿಗೆ ಶಾಶ್ವತ ಪರಿಹಾರ ಸಿಕ್ಕಿರಲಿಲ್ಲ. ಸೊ ಈ ಮಳೆಗಾಲದಲ್ಲೂ ಕೂಡ ಮತ್ತೆ ರೆಡ್ ಅಲರ್ಟ್ ಕಂಟಿನ್ಯೂ ಆಗಿ ಧಾರಾಕಾರ ಮಳೆ ಬಂದು ಈ ನದಿ ಅಂದರೆ ಡೇಂಜರ್ ಲೆವೆಲನ್ನು ಇದು ಮೀರಿದರೆ ಈಗ 2 ಮೀಟರ್ನ ಆಸುಪಾಸಿನಲ್ಲಿ ನೀರಿನ ಲೆವೆಲ್ ಇದೆ. ಇನ್ ಕೇಸ್ ಅದು 6.5 ಮೀಟರ್ ಹತ್ತತ್ರ ಬಂದರೆ ಮತ್ತೆ ಅಡ್ಯಪಾಡಿ, ಮುಗೇರು ಕುದುರು ಇದೆಲ್ಲವೂ ಕೂಡ ಮುಳುಗಡೆ ಆಗುತ್ತೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಸಂಭವ್ಯ ಅಪಾಯವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ TV5 ಮಂಗಳೂರು.